ಇವತ್ತು ವಿಜಯಪುರ ನಗರದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರ 50 ವರ್ಷಗಳ ಸುದೀರ್ಘವಾದಂತಹ ರಾಜಕೀಯ ಜೀವನದ ಒಂದು ಸಾಧನೆಯ ನಿಮಿತ್ತವಾಗಿ ಈ ಒಂದು ವಿಜಯಪುರದ ಅವರ ಅಭಿಮಾನಿಗಳು ಸೇರಿಕೊಂಡು ಅಭಿಮಾನೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಚಿತ್ರದುರ್ಗದೊಳಗೆ 9ನೇ ತಾರೀಖಿನಂದು ನಡೀತಕ್ಕಂತಹ ಆ ಕಾರ್ಯಕ್ರಮಕ್ಕೆ ಒಂದು ಸ್ಫೂರ್ತಿಯನ್ನು, ಜಾಗೃತಿಯನ್ನು ಮತ್ತು ಸ್ಫೂರ್ತಿಯನ್ನು ಕೊಡುವ ಉದ್ದೇಶದಿಂದಾಗಿ ಇವತ್ತು ನಮ್ಮ ವಿಜಯಪುರ ನಗರದ ಯುವಕರು, ಅವರ ಅಭಿಮಾನಿ ಬಳಗ ಎಲ್ಲರೂ ಸೇರಿಕೊಂಡು ನಾವು 50 ಕಾರುಗಳ ಒಂದು ರ್ಯಾಲಿಯನ್ನು ಮಾಡಬೇಕು ಅಂತ ಹೇಳಿ ಮೊದಲ ಉದ್ದೇಶಿಸಿದ್ದೇವೆ. ಆದರೆ ಇವತ್ತು ನೋಡಿದರೆ 100 ಕಾರುಗಳಿಗಿಂತಲೂ ಹೆಚ್ಚಿಗೆ ಇವತ್ತು ಅವರ ಈ ಒಂದು ಅಭಿಮಾನೋತ್ಸವದ ನಿಮಿತ್ತವಾಗಿ ನಾವು ಹಮ್ಮಿಕೊಂಡಂತಹ ರ್ಯಾಲಿಯಲ್ಲಿ ಇವತ್ತು ಪಾಲ್ಗೊಳ್ತಾ ಇದ್ದಾವೆ. ಯಡಿಯೂರಪ್ಪನವರು ಒಬ್ಬ ರೈತ ನಾಯಕ ಮತ್ತು ರೈತ ರಕ್ಷಕನಾಗಿ ಸಾಕಷ್ಟು ರೈತರಿಗೆ ಒಳ್ಳೆಯ ಕೆಲ ಕಾರ್ಯಗಳನ್ನು, ನೀರಾವರಿ ಮಾಡುವುದಾಗಲಿ, ಕೃಷಿ ಬಜೆಟನ್ನು ಕೊಡುವುದಾಗಲಿ ಇದನ್ನು ಮಾಡಿದ್ದು ಎಲ್ಲರೂ ಅವರನ್ನು ಇವತ್ತಿಗೂ ಕೂಡ ನೆನೆಯುವ ಹಾಗೆ ಆಗಿದೆ. ಮತ್ತು ಭಾಗ್ಯಲಕ್ಷ್ಮಿ ಯೋಜನೆ ಕೊಡುವುದಾಗಲಿ, ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಕೊಡುವುದಾಗಲಿ, ಮಹಿಳೆಯರಿಗೆ ಒಬ್ಬ ಮಾತೃ ಹೃದಯಿಯಾಗಿದ್ದರು. ಅಷ್ಟೇ ಅಲ್ಲದೆ ದೀನ ದಲಿತರಿಗೆ ಅವರು ಒಂದು ಸ್ಫೂರ್ತಿಯಾಗಿದ್ದರು. ಮತ್ತು ವಿಜಯಪುರದೊಳಗೆ ವಿಶೇಷವಾಗಿ ಇವತ್ತು ಏನು ನಾವು ಡೆವಲಪ್ಮೆಂಟ್ಸ್ಗಳನ್ನು ನೋಡ್ತೀವಿ, ಅದು ನೀರಾವರಿಯಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಡೆವಲಪ್ಮೆಂಟ್ ಅಂದ್ರೆ ರೋಡ್ ಡೆವಲಪ್ಮೆಂಟ್ ಆಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಕೆರೆ ತುಂಬುವ ಯೋಜನೆಗಳಾಗಿರ್ಬೋದು, ಇವೆಲ್ಲವುಗಳಿಗೆ ಅವರ ಕೊಡುಗೆ ಬಹಳ ಅದ್ಭುತವಾಗಿದೆ. ಹೀಗಾಗಿ ಇವತ್ತು ನಾವು ಅಂತಹ ಒಬ್ಬ ಮಹಾನ್ ನಾಯಕನ ಒಂದು 50 ವರ್ಷಗಳ ಈ ಒಂದು ರಾಜಕೀಯ ಪಯಣ ಬಹಳ ಎಲ್ಲರಿಗೂ ಸ್ಫೂರ್ತಿದಾಯಕ ಆಗಿದೆ. ಮತ್ತು ಅಂಥವರ ಇವತ್ತು ನಾವು ನೆನೆದುಕೊಂಡು ಇವತ್ತು ಈ ಒಂದು ರ್ಯಾಲಿಯನ್ನು ನಾವು ಬಿಜಾಪುರದೊಳಗೆ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿ ಭಾಳ ಸಂತೋಷ ಅನ್ನಿಸ್ತದೆ. ಈ ರ್ಯಾಲಿಯೊಳಗೆ ಸುಮಾರು 100ಕ್ಕಿಂತಲೂ ಹೆಚ್ಚು ಕಾರುಗಳು ಇದರಲ್ಲಿ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾವೆ ಮತ್ತು ಅನೇಕ ಯುವಕರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತೇಳಿ ಹೇಳಿ ಹೆಮ್ಮೆ ಅನ್ನಿಸ್ತದೆ. ಕಾರ್ಯಕ್ರಮಕ್ಕೆ ಇಲ್ಲಿಂದ ಸುಮಾರು 20,000 ಜನರು ಚಿತ್ರದುರ್ಗದೊಳಗೆ ಭಾಗವಹಿಸಲಿಕ್ಕೆ ಹೋಗ್ತಾ ಇದ್ದಾವೆ. ಮತ್ತು ಇದಕ್ಕಿಂತಲೂ ಹೆಚ್ಚಿಗೂ ಕೂಡ ಇನ್ನೂ ಸಂಖ್ಯೆ ಬರ್ಬೋದು. ಯಾಕಂದ್ರೆ ಅವ್ರ ಮೇಲೆ ಇಲ್ಲಿ ಬಿಜಾಪುರದೊಳಗೆ ಬಹಳ ಅಭಿಮಾನ ಹೊಂದಿದಂಥವ್ರು ಬಹಳ ಜನ ಇದ್ದಾರೆ. ಹೀಗಾಗಿ ಅನೇಕರು ಅದರಲ್ಲಿ ಭಾಗವಹಿಸುವ ಸಾಧ್ಯತೆಗಳಿದ್ದಾವೆ. ನಮಸ್ಕಾರ. ಒಂದು ಸೈಡ್ ಬೈಟ ಒಂದು ಸೈಡ್ ಕೊಡ್ಲಿಕ್ಕೆ ಪ್ರದೀಪ ಹೋಗ್ಲಿಕ್ಕೆ
ನಾವೆಲ್ಲ